ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. 2023ರಲ್ಲಿ ದಿ ವಿಲೇಜ್ ಅನ್ನೋ ವೆಬ್ ಸೀರೀಸ್ ರಿಲೀಸ್ ಆಗಿತ್ತು. ಅದರ 4 ಪಾರ್ಟನ್ನು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಕ್ಕಂತ 2 ಪಾರ್ಟ್ಗಳನ್ನು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವೆಬ್ ಸೀರೀಸ್ ಸ್ಟಾರ್ಟಿಂಗಿಂದನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ತುಂಬ ಕ್ವೆಶನ್ಸ್ ಮೂಡ್ತಾ ಇದೆ. ಹೀರೋ ಆಗಿರೋಂಥ ಗೌತಮ್, ನೇಹಾ ಹಾಗೆ ಅವ್ರ ಮಗಳು ಮಾಯಾ. ನೇಹಾ ಮಾಯಾ ಎಲ್ಲಿ ಮಾಯಾ ಆಗೋದ್ರು? ಅದ್ರ ಜೊತೆಗೆ ವೆಬ್ ಸೀರೀಸ್ನ ಸ್ಟಾರ್ಟಿಂಗಲ್ಲೇ ಕಿಡ್ನ್ಯಾಪ್ ಆಗಿರೋಂಥ ಮಾಲಾಗೆ ನಿಜವಾಗ್ಲೂ ಏನಾಯಿತು? ಮಾಲಾ ಕಣ್ಣೆದುರುಗಡೆನೆ ಅವ್ರ ಗಂಡನೂ ಕೂಡ ಸತ್ತೋಗಿದ್ರು. ಹಾಗೆಯೇ ಸೈಂಟಿಸ್ಟ್ ಮಗ ಪ್ರಕಾಶು ಅಷ್ಟೊಂದು ಕ್ರೂರಿ ಆಗಿದ್ದು ಯಾಕೆ? ಸೈಂಟಿಸ್ಟು ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಜೆನಿಕ್ ಲ್ಯಾಬ್ನ ಓಪನ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಪ್ರಕಾಶ್ ಅವ್ರ ಮಾತು ಕೇಳ್ದೇ ಎಕ್ಸಿಜೆನಿಕ್ ಲ್ಯಾಬಿಗೆ ತುಂಬ ಜನ ಸೈಂಟಿಸ್ಟ್ಗಳನ್ನು ಜೊತೆಗೆ ಕ್ಯಾಪ್ಟನ್ ಆಗಿರೋಂಥ ಫರ್ಹಾನಾನು ಕಳಿಸಿದ್ರು. ಸೊ ಅಲ್ಲಿ ಹೋದಂಥ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಬಂದ್ರಾ ಇಲ್ವಾ? ನೇಹಾ ಹಾಗೆ ಮಾಯಾ ಗೌತಮ್ ಕೈಗೆ ಸಿಕ್ಕಿದ್ರಾ ಇಲ್ವಾ? ಸೊ ಇಷ್ಟು ಕ್ವೆಶನ್ಸ್ಗೂ ಕೂಡ ಮಿಕ್ಕಂಥ 2 ಎಪಿಸೋಡ್ಸ್ನಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. 4ನೇ ವೆಬ್ ಸೀರೀಸ್ನ ಎಂಡಿಂಗ್ನಲ್ಲಿ ನಾವು ನೋಡಿದ್ವಿ, ಶಕ್ತಿ ಅಪ್ಪ ಆಗಿರೋಂಥ ಆರ್ಮುಗಮ್, ನಮ್ಮ ಕುಲ ಕಾಪಾಡಿದ ದೇವಿಯೇ, ನಮಗಾಗಿ ನೀ ಕೊಟ್ಟಂಥ ವರವೇ, ವೇಟಿಯಂ ಬಾ ಅಂತ ಕರಿತಾ ಇರೋದನ್ನು. ವೇಟಿಯಂ ಅನ್ನೋದು ಯಾರು ಅಂತ ಇವ್ರು 4 ಜನಕ್ಕೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಆಗ್ಲೇ ದೈತ್ಯಾಕಾರದಲ್ಲಿರೋಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿನ ಶಕ್ತಿ ಅಪ್ಪ ಆರ್ಮುಗಮ್ ಪರಿಚಯ ಮಾಡಿಸ್ತಾ, ನನ್ನ ವಂಶ ಉದ್ಧಾರ ಮಾಡೋಕೆ ಹುಟ್ಟಿರೋ ಅಂಥ ನನ್ನ ಮಗ ಇವನು ಅಂತ ಹೇಳ್ಕೊಳ್ತಾರೆ. ಶಕ್ತಿನೂ ಕೂಡ ತನ್ನ ಮಗ ಅಂತನೂ ಕೂಡ ನೋಡ್ದಾನೆ ವೇಟಿಯಮ್ಗೆ ಅಲ್ಲಿ ನಿಂತಿದ್ದಾನಲ್ಲ ಆ ಮುದ್ಕ, ಅವನನ್ನ ಈಗಲೇ ಸಾಯಿಸ್ಬಿಡು, ಅಪ್ಪಗಿಪ್ಪ ಅಂತ ಇಲ್ದಿದ್ದೆ ಕತೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರಿಂದ ಆ ತಕ್ಷಣ ಬಂದಂಥ ದೈತ್ಯ ವೇಟಿಯಂ ಶಕ್ತಿನ ಸಾಯಿಸೋದಕ್ಕೆ ಅಂತ ಬರ್ತಾ ಇರೋವಾಗಲೇ ನಾವು ಈ ಮುಂಚೆನೇ ಗೌತಮ್ ಫ್ಯಾಮಿಲಿನ ಹುಡುಕೊಂಡು ಪೀಟರ್, ಕರು, ಶಕ್ತಿ 3 ಜನನೂ ಬಂದಿರ್ತಾರಲ್ವ, ಅದರಲ್ಲಿ ಶಕ್ತಿ ಹಾಗೆಯೇ ಪೀಟರ್ನ ಕಟ್ಟಾಕಿರ್ತಾರೆ. ಸೊ ನೇತಾಡ್ತಾ ಇದ್ದಂಥ ಪೀಟರು ತುಂಬ ವ್ಯಂಗ್ಯವಾಗಿ, ನೀನು ಒಬ್ಬಪ್ಪನಿಗೆ ಹುಟ್ಟಿದ್ರೆ ನನ್ನನ್ನು ಸಾಯಿಸೋ ನೋಡೋಣ ಅಂತ ಹೇಳಿದ್ರಿಂದ ರೊಚ್ಚಿಗೆದ್ದಂಥ ವೇಟಿಯಂ ತುಂಬ ದಾರುಣವಾಗಿ ಪೀಟರ್ನ ಹೊಟ್ಟೆ ಕುಯ್ದು ಸಾಯಿಸ್ಬಿಡ್ತಾರೆ. ಪೀಟರ್ಗೂ ಕೂಡ ಹೇಗಾದರೂ ಸರಿ ಶಕ್ತಿನ ಬಚಾವ್ ಮಾಡಬೇಕು ಅಂತ ಅಂದ್ಕೊಂಡು ವೇಟಿಯಂನ ತನ್ನ ಕಡೆ ತಿರುಗಿಸ್ಕೊಂಡಿರ್ತಾರೆ. ಹಾಗೆಯೇ ಪೀಟರ್ನ ಬಾಡಿ ತಗೊಂಡು ಅವ್ರ ಥರನೇ ಇರೋಂಥ ಪಿಳ್ಪಿಳಾಣಿಗಳಿಗೆ ತಿನ್ನೋದಕ್ಕೆ ಹಾಕ್ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಪೀಟರ್ನ ಸಾವು ಗೌತಮ್ಗಂತೂ ತುಂಬಾನೇ ದುಃಖ ಬರ್ಸುತ್ತೆ. ನನ್ನಿಂದನೇ ಇವರೆಲ್ಲರೂ ಕೂಡ ಕಟಿಯಾಲ್ಗೆ ಬರೋ ಹಾಗಾಯಿತು, ಹಾಗೆಯೇ ಪೀಟರ್ ಸಾಯೋದಕ್ಕೂ ಕೂಡ ನಾನೇ ಕಾರಣ ಅಂತ ಯೋಚಿಸ್ತಾ ಇರೋವಾಗ್ಲೇ ಆರ್ಮುಗಮ್ ತಲೆ ತಿರುಗಿ ಬಿದ್ದೋಗ್ತಾರೆ. ಯಾಕೆ ಅಂತಂದರೆ ಒಂದು ಟೈಮ್ನಲ್ಲಿ ಆರ್ಮುಗಮ್ಗೆ ಪೆಟ್ಟಾದಂಥ ಟೈಮ್ನಲ್ಲಿ ಗೌತಮ್ ಡಾಕ್ಟರ್ ಆಗಿರೋದ್ರಿಂದ ಮೆಡಿಸನ್ ಅಂತ ಹೇಳಿ ನಿದ್ರೆ ಮಾತ್ರೆ ಕೊಟ್ಟಿರ್ತಾರೆ. ಇದರಿಂದ ಆರ್ಮುಗಮ್ ಆಗ್ಲೇ ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬಿದ್ದೋಗ್ತಾರೆ. ಆಗ್ಲೇ ಗೌತಮ್ಗೆ ಅವ್ರ ಮಗಳು ಮಾಯಾ ಕೂಗಿದ್ ಕೇಳಿಸಿದ್ರಿಂದ ಹೇಗಾದರೂ ಸರಿ ತನ್ಗೆ ಹಾಕಿರೋಂಥ ಬೇಡಿನ ಬಿಡಿಸ್ಕೊಳ್ಬೇಕು ಅಂತ ಅನ್ಕೊಂಡು ಒಂದು ಕತ್ತಿನ ತಗೊಂಡು ಹೆಬ್ಬೆಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಪಕ್ಕದಲ್ಲೇ ಇದ್ದಂಥ ಕರು, ಭಾಳ ಬದುಕಬೇಕಾಗಿರೋನು ನೀನು ಯಾಕೆ ಈ ಕೆಲಸ ಮಾಡ್ಕೊಳ್ತೀಯ ಅಂತ ಹೇಳಿ ಫೋರ್ಸ್ಫುಲಿ ಕತ್ತಿನ ಅವ್ರು ಇಸ್ಕೊಂಡು ಹೆಬ್ಬೆರಳನ್ನ ಕಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಹಾಕಿರೋ ಅಂಥ ಬೇಡಿಯಿಂದ ಅವ್ರು ರಿಲೀಸ್ ಆಗಿದ್ದಲ್ದೇ ಗೌತಮ್ ಜೊತೆಗೆ ಶಕ್ತಿನೂ ಕೂಡ ರಿಲೀಸ್ ಮಾಡ್ತಾರೆ. ಸೊ ಈಗ ಇವ್ರು 3 ಜನರು ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋಂಥ ಆರ್ಮುಗಮ್ನ ಎಚ್ಚರ ಮಾಡ್ತಾರೆ. ಅದ್ರ ಜೊತೆಗೆ ನೀನು ಇವಾಗ ನನ್ನ ಮಗಳು ಹಾಗೆಯೇ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳದೇ ಇದ್ರೆ ನೀನನ್ನು ಸಾಯಿಸೋದಕ್ಕೂ ನಾನು ಹೇಸೋದಿಲ್ಲ ಅಂತ ಗೌತಮ್ ಹೇಳ್ತಾ ಇರೋವಾಗ್ಲೇ, ನನ್ನನ್ನು ಕಟ್ಟಾಕಿ ನೀವು ಗೆದ್ದೆ ಅಂತ ಬೀಗಬೇಡಿ, ನನ್ನ ಮಗ ಏನಾದರೂ ಇವಾಗ ಇಲ್ಲಿಗೆ ಬಂದರೆ ನಿಮ್ಮ ಯಾರನ್ನೂ ಕೂಡ ಜೀವಂತವಾಗಿ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರೋವಾಗ್ಲೇ ಇನ್ನೊಂದ್ಸಲ ಗೌತಮ್ ಮಗಳು ಮಾಯಾ ಕಿರ್ಸ್ದಂಗಾಗತ್ತೆ. ಸೊ ಸೌಂಡ್ ಬಂದಂಥ ಡೈರೆಕ್ಷನ್ಗೆ ಇವ್ರು 3 ಜನನೂ ಕೂಡ ಆರ್ಮುಗಮ್ನ ಕರ್ಕೊಂಡು ಮುಂದೆ ಬರ್ತಾ ಇರೋವಾಗ್ಲೇ ಹೊಂಡದಲ್ಲಿ ಮಲಗಿಸಿರೋಂಥ ಕೆಲವೊಂದು ಹೆಂಗಸರುಗಳು ಕಾಣಿಸ್ತಾರೆ. ಇದನ್ನು ನೋಡಿದಂಥ ಇವ್ರು 3 ಜನಕ್ಕೂ ಕೂಡ ತುಂಬಾನೇ ಆಶ್ಚರ್ಯ ಆಗತ್ತೆ. ಸೊ ಈಗ ವಿಡಿಯೋ ನೋಡ್ತಾ ಇರೋವಂಥ ನಿಮ್ಮೆಲ್ರಿಗೂ ಕೂಡ ನಂದೊಂದು ಚಿಕ್ಕ ಪ್ರಶ್ನೆ. ಆರ್ಮುಗಮ್ನ ಮಗ ಶಕ್ತಿ, ಈಗ ಹುಟ್ಟಿರೋ ಅಂಥ ವೇಟಿಯಂ ಆರ್ಮುಗಮ್ ಮಗ, ಹಾಗಿದ್ರೆ ಶಕ್ತಿಗೆ ವೇಟಿಯಂ ಏನಾಗಬೇಕು? ಗೊತ್ತಾದರೆ ಈಗಲೇ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ಅವ್ರ 3 ಜನರು ಕೂಡ ಆರ್ಮುಗಮ್ನ ಎಳ್ಕೊಂಡು ಬರೋವಾಗ್ಲೇ ಅವರಿಂದ ತಪ್ಪಿಸ್ಕೊಂಡಂಥ ಆರ್ಮುಗಮ್ ಇನ್ನೊಂದ್ಸಲ ಅವ್ರ ತಾಯಿ ಆಗಿರೋ ಅಂಥ ದೇವಿನ ಪ್ರಾರ್ಥಿಸ್ತಾರೆ. ಅವ್ರ ಕಣ್ಣೆದುರುಗರೆ ಅವ್ರ ಹೆಂಡ್ತಿನೇ ಬರ್ತಾರೆ. ಅವ್ರ ಹೆಂಡ್ತಿ ಜೊತೆ ಮಾತಾಡ್ತಾ ನಮ್ಗೆಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಟಿಯಾಲ್ನಲ್ಲಿ ಮಾಡ್ತಾ ಇದ್ದಂಥ ಸೈಂಟಿಸ್ಟ್ಗಳ ರಿಸರ್ಚಿಂದ ರಿಯಾಕ್ಷನ್ ಆಗಿ ಜನಗಳ ಮೇಲೆ ಹೇಗಾದರೂ ಸರಿ ಆ ಸೈಂಟಿಸ್ಟ್ಗಳನ್ನು ಓಡಿಸೋದಕ್ಕೋಸ್ಕರ ಕಟಿಯಾಲ್ನ ಜನಗಳು ಓಲ್ಡ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಂಥ ಟೈಮ್ನಲ್ಲೇ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಆಗ್ಲೇ ಸುನಾಮಿ ಬಂದಿದ್ರಿಂದ ಕಟಿಯಾಲ್ ಜನಗಳೆಲ್ಲರೂ ಕೂಡ ಓಲ್ಡ್ ಫ್ಯಾಕ್ಟ್ರಿನಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಇದಾಗಿ ಎಷ್ಟೋ ವರ್ಷಗಳಾದಮೇಲೆ ಆಚೆ ಬರೋಷ್ಟ್ರೊಳಗಡೆ ಅವರೆಲ್ಲರೂ ಕೂಡ ಮೃಗಗಳಾಗಿರ್ತಾರೆ. ಆಗ್ಲೇ ನವಮಾಲೆನಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಬರೋವಾಗ ಶಕ್ತಿ ಮಗಳು ಮಾಲಾಗೂ ಜೊತೆಗೆ ಕರು ಮಗ ಸೇತುಗೂ ಮದುವೆ ಮಾಡಿ ಸೀಮಂತ ಆಗ್ತಾ ಇರತ್ತೆ. ಇದನ್ನ ದೂರದಿಂದ ನೋಡ್ದ ಆರ್ಮುಗಮ್ ಹಾಗೆ ಅವ್ರ ತಮ್ಮನ್ಗೆ
ಮಾಲಾಗೆ ಹೊಟ್ಟೆ ಕಿಚ್ಚು ಬರುತ್ತೆ. ನನ್ನ ಮಗ ಶಕ್ತಿ ನಮ್ಮ ಮನೆ ಬಿಟ್ಟು ಹೋಗಿದ್ದಕ್ಕೇ ದೇವಿ ಶಾಪ ಕೊಟ್ಟಿದ್ರಿಂದ ನಮಗೀಗೆಲ್ಲ ಆಗಿದ್ದು ಅಂತ ಮೂಢನಂಬಿಕೆನಲ್ಲಿದ್ದಂಥ ಆರ್ಮುಗಂ ಜನಗಳು ಹೇಗಾದರೂ ಸರಿ ಇವ್ರ ನೆಮ್ಮದಿನೂ ಕೆಡಿಸ್ಬೇಕು ಅಂತ ಅಂದ್ಕೊಂಡವರು ಸೇತುನ ಸಾಯಿಸಿ ಮಾಲಾನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಲ್ದೇ ಅವಳು ಹೊಟ್ಟೆನಲ್ಲಿದ್ದಂಥ ಭ್ರೂಣನೂ ಕೂಡ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಲಾ ಕಣ್ಣೆದುರುಗಡೆನೆ ಆ ಮಗುನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಡ್ತಾರೆ. ಈ ಎಪಿಸೋಡ್ಸ್ ನಿಜವಾಗ್ಲೂ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ. ಪ್ರೆಸೆಂಟ್ ಸೀನ್ನಲ್ಲಿ ಆರ್ಮುಗಂ ಇನ್ನೊಂದು ಶಾಕಿಂಗ್ ವಿಷಯನ ರಿವೀಲ್ ಮಾಡ್ತಾರೆ. ನಮ್ಮ ವಂಶದಲ್ಲಿರುವಂಥ ಹೆಣ್ಮಕ್ಳೆಲ್ಲ ಮಕ್ಕಳು ಮಾಡುವಂಥ ಭಾಗ್ಯನ ಕಳ್ಕೊಂಡ್ಬಿಟ್ರು. ನಾವಿನ್ನೇನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ದೇವಿ ನಮಗೆ ಕರುಣಿಸಿದ್ದು ಈ ಮಾಲಾನ. ನನ್ನ ರಕ್ತದಲ್ಲಿ ಹುಟ್ಟಿದಂಥ ಮಗುನೇ ವೇಟಿಯಾಮ್ ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಶಕ್ತಿಗಂತೂ ತುಂಬಾ ಶಾಕ್ ಆಗುತ್ತೆ. ಕಾಯಬೇಕಾದಂಥ ನನ್ನ ತಂದೆನೇ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ತಂದ್ರಲ್ಲ ಅಂತ. ಆಗ್ಲೇ ತುಂಬ ದಾರುಣ ಸ್ಥಿತಿಯಲ್ಲಿದ್ದಂಥ ಮಾಲಾನ ಹೋಗಿ ಮಾತಾಡ್ಸೋವಾಗ ಮಾಲಾ ಆಲ್ರೆಡಿ ತುಂಬಾ ನೋವು ಅನುಭವಿಸಿರ್ತಾರೆ. ಮಾಲಾ ಸ್ಥಿತಿ ನೋಡಿದಂಥ ಅವ್ರ ಮಾವ ಕರುನು ಕೂಡ ತುಂಬಾ ದುಃಖ ಪಡ್ತಾರೆ. ಇದೇ ಸಿಟ್ಟಿನಲ್ಲಿದ್ದಂಥ ಶಕ್ತಿ ಅಲ್ಲೇ ಇದ್ದಂಥ ಕತ್ತಿ ತಗೊಂಡು ಆರ್ಮುಗಂ ತಲೆನ ಕತ್ತರಿಸ್ಬಿಡ್ತಾರೆ. ಕಾಯಬೇಕಾದಂಥ ನನ್ನ ತಂದೆನೇ ಸ್ವಂತ ಮೊಮ್ಮಗಳಿಗೆ ಇಂಥ ಪರಿಸ್ಥಿತಿ ತಂದುಬಿಟ್ರಲ್ಲ ಅಂತ. ಹಾಗೆಯೇ ಮಾಲಾ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅನ್ನೋದು ಕಣ್ಣಾರೆ ನೋಡಿದಂಥ ಶಕ್ತಿ ಈ ನೋವಿಂದ ಮುಕ್ತಿ ಕೊಡಿಸೋದಕ್ಕೋಸ್ಕರ ಮಾಲನ್ನು ಕೂಡ ಉಸಿರುಗಟ್ಟಿ ಸಾಯಿಸ್ತಾರೆ. ಇನ್ನು ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ ಅಂತ. ಹಾಗೆಯೇ ಈ ಕಡೆ ಗೌತಮ್ ವೈಫ್ ನೇಹನ ಹತ್ರ ಬಂದಂಥ ವೇಟಿಯಾನ್ ನೇಹ ಜೊತೆಗೆ ಮಿಸ್ಬಿಹೇವ್ ಮಾಡಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇರೋವಂಥ ಕುಳ್ಳನೆ ಹುಡುಗ ಬಂದು ವೇಟಿಯಾನ್ನ ತಡೆದು ನಿನ್ಗಿನ್ನೂ ಕೂಡ ವ್ರತ ಮಾಡೋದಿದೆ, ಇದೆಲ್ಲ ಬೇಡ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ವೇಟಿಯಾನ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಪ್ರೊಸೆಸಿಂಗ್ನಲ್ಲೇ ಗೌತಮ್ ಮಗಳು ಮಾಯಾ ಜೋರಾಗಿ ಕಿರ್ಚಿದ್ರಿಂದ ಆ ಕೂಗು ಗೌತಮ್ ಹಾಗೆ ಶಕ್ತಿ ಕರುಗೆ ಕೇಳಿಸಿದ್ರಿಂದ ಅವ್ರು 3 ಜನರು ಕೂಡ ಹೇಗಾದರೂ ಸರಿ ಇವ್ರನ್ನಾದ್ರೂ ಸೇಫ್ ಮಾಡಬೇಕು ಅಂತ ಅಲರ್ಟ್ ಆಗ್ತಾರೆ. ಹಾಗೆಯೇ ನಾವು ಈ ಕಡೆ ಫರಾನ್ ಅಂಡ್ ಟೀಮ್ನ ನೋಡ್ತೀವಿ. ಈಗ ಆಲ್ರೆಡಿ ತುಂಬಾನೇ ರಿಸರ್ಚ್ ಮಾಡಿ ತೆಗೆದಿರೋವಂಥ ಸಿರಮ್ನ ಒಂದು ಲಾಕರ್ನಲ್ಲಿ ಸೇಫ್ ಆಗಿ ಇಟ್ಟಿರ್ತಾರೆ. ಈಗ ಆ ಸಿರಮ್ಗೋಸ್ಕರನೇ ಸೈಂಟಿಸ್ಟ್ ಮಗ ಪ್ರಕಾಶ್ ಇವರೆಲ್ಲರೂ ಕೂಡ ಇವಾಗ ಕಟಿಯಾಲ್ಗೆ ಕಳಿಸಿರೋದು. ಸೊ ಮ್ಯಾನೇಜರ್ ಜಗನ್ಗೆ ಸಿರಮ್ ಎಲ್ಲಿದೆ ಅನ್ನೋ ವಿಷಯ ಗೊತ್ತಿರೋದ್ರಿಂದ ಒಂದು ಲ್ಯಾಬಿಗೆ ಬಂದಂಥ ಜಗನ್ ಇನ್ನೇನು ಸಿರಮ್ ತಗೊಳ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ವಿಚಿತ್ರವಾದ ವ್ಯಕ್ತಿಗಳೆಲ್ಲರೂ ಕೂಡ ಫರಾನ್ ಅಂಡ್ ಟೀಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಗಾಯಗಳಾಗಿದ್ದರಿಂದ ಫರಾನ್ ನಮ್ಮ ಪ್ರಯಾರಿಟಿಗ ಚೇಂಜ್ ಆಗಿದೆ, ಎಕ್ಸಿಟ್ ಡೋರ್ ಎಲ್ಲಿದೆ ಅಂತ ಗೊತ್ತಾದರೆ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಆದರೆ ಜಗನ್ ಮಾತ್ರ ಕೊಟ್ಟಿರೋವಂಥ ಟಾಸ್ಕ್ನ ಕಂಪ್ಲೀಟ್ ಮಾಡದೇ ಇದ್ದರೆ ಪ್ರಕಾಶ್ ನಿಮಗೆ ಫುಲ್ ಪೇಮೆಂಟ್ ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಈ ವಿಷಯದ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರೋವಾಗ್ಲೇ ವೇಟಿಯಾನ್ ಎಂಟ್ರಿ ಆಗುತ್ತೆ. ವೇಟಿಯಾನ್ ಅಂತೂ ಅಲ್ಲಿರೋರ ಎಲ್ರಿಗೂ ಕೂಡ ಚೆನ್ನಾಗಿ ಹೊಡೆದು ಇನ್ನೇನು ಜಗನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಫರಾನ್ ಬಂದು ಅದನ್ನು ತಡೀತಾರೆ. ಫರಾನ್ ಮೇಲೆ ದಾಳಿ ಮಾಡ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ದುರ್ಗಿ ಬಂದು ಅದನ್ನು ತಡೀತಾರೆ. ಸೊ ದುರ್ಗಿ ತುಂಬಾನೇ ವೇಟಿಯಾನ್ಗೆ ಶೂಟ್ ಮಾಡಿದ್ರಿಂದ ಸಿಟ್ಟು ಮಾಡ್ಕೊಂಡಂಥ ವೇಟಿಯಾನ್ ದುರ್ಗಿನ 2 ಭಾಗ ಮಾಡಿ ಹಾಕ್ಬಿಡ್ತಾನೆ. ದುರ್ಗಿ ಅಲ್ಲೇ ಸತ್ತೋಗ್ತಾಳೆ. ಇದನ್ನು ನೋಡಿದಂಥ ಫರಾನ್ಗಂತೂ ತುಂಬಾನೇ ಬೇಜಾರಾಗುತ್ತೆ. ಹಾಗೆಯೇ ಇವರಲ್ಲಿದ್ದಂಥ ಒಬ್ಳು ಒಳ್ಳೆ ಎಫಿಷಿಯೆಂಟ್ ಯೋಧೆನ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮಾಯಾ ಧ್ವನಿ ಬಂದ ಕಡೆಗೆ ಗೌತಮ್ ಕರು ಶಕ್ತಿ 3 ಜನನೂ ಕೂಡ ಬಂದಿದ್ರಿಂದ ಅವರೆಲ್ರಿಗೂ ಕೂಡ ಮಾಯಾ ಹಾಗೆ ನೇಹ ಸಿಗ್ತಾರೆ. ನೇಹ ಆಲ್ರೆಡಿ ಬಂದಿಯಲ್ಲಿರ್ತಾಳೆ. ಸೊ ನೇಹನ ಬಿಡಿಸ್ತಾರೆ. ಹಾಗೆ ಮಾಯನ್ನ ನೋಡಿ ಗೌತಮ್ಗಂತೂ ಸಖತ್ ಖುಷಿ ಆಗುತ್ತೆ. ಅಲ್ಲೇ ಇದ್ದಂಥ ಕುಳ್ಳ ವ್ಯಕ್ತಿ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗೋವಾಗ ಅದನ್ನು ತಡೆದಂಥ ಮಾಯಾ ನನಗೆ ಇವರೇ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತಾರೆ. ಆ ಕುಳ್ಳ ವ್ಯಕ್ತಿ ಹೆಲ್ಪ್ ತಗೊಂಡು ಹೇಗಾದರೂ ಸರಿ ಈ ಜಾಗ ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಳ್ತಾರೆ. ಹೋಗೋವಾಗ ಮಾಯಾ ಆ ಕುಳ್ಳ ವ್ಯಕ್ತಿಗೆ ಪ್ರೀತಿಯಿಂದ ಅವಳ ತಲೆಯಲ್ಲಿದ್ದಂಥ ಒಂದು ಕ್ಲಿಪ್ಪನ್ನು ಕೊಡ್ತಾಳೆ. ಸೊ ಇಲ್ಲಿಗೆ 5th ಎಪಿಸೋಡ್ ಕೂಡ ಮುಗಿದಿದೆ. ಹಾಗೆ 6th ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಫೈನಲಿ ಜಗನ್ ಕೈಗೆ ಪ್ರಕಾಶ್ ಹೇಳಿ ಕಳಿಸಿದಂಥ ಸ್ಯಾಂಪಲ್ ಸಿಗುತ್ತೆ. ಅದನ್ನು ತಗೊಂಡಂಥ ಜಗನ್ಗೆ ಸ್ವಲ್ಪನಾದರೂ ಸಮಾಧಾನ ಆಗಿ ಆಗಲೇ ಫರ್ಹಾನಿಗೆ ಮಿಷಿನ್ ಕಂಪ್ಲೀಟ್ ಆಗಿದೆ, ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಅಂತ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಫರ್ಹಾನ್ಗೆ ತುಂಬಾ ಸಿಟ್ಟು ಬರುತ್ತೆ. ನಿನ್ನಿಂದ ನನ್ನ ಕಡೆ ಜನಗಳು ಎಷ್ಟೊಂದು ಜನ ಸತ್ತೋಗಿದ್ದಾರೆ, ಈಗಲಾದ್ರೂ ಸ್ಯಾಟಲೈಟ್ ಫೋನ್ ಕೊಡು ಅಂತ ಜೋರು ಮಾಡಿ ಕೇಳೋವಾಗ ಸ್ಯಾಟಲೈಟ್ ಫೋನ್ ಇಸ್ಕೊಂಡಂಥ ಫರ್ಹಾನ್ ಒಬ್ಬರು ಇನ್ಫಾರ್ಮರ್ಗೆ ಕಾಲ್ ಮಾಡ್ತಾರೆ. ಎಕ್ಸೋಜೆನಿಕ್ ಲ್ಯಾಬ್ನಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ. ಆದರೆ ಕಾಲ್ ಮಾಡಿದಂಥ ವ್ಯಕ್ತಿಗೂ ಕೂಡ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಯಾಕಂತಂದರೆ ಆಲ್ರೆಡಿ ಪ್ರಕಾಶ್ ಎಲ್ಲದನ್ನು ಕೂಡ ಡೆಸ್ಟ್ರಾಯ್ ಮಾಡಿರ್ತಾರೆ. ಆದರೆ ಈಗ ಜಗನ್ ಬಗ್ಗೆ ರಿವೀಲ್ ಆಗುವಂಥ ಒಂದು ಸೀಕ್ರೆಟ್ ಏನು ಅಂತಂದರೆ ಪ್ರಕಾಶ್ ಕೂಡ ಜಗನ್ನನ್ನು ಕಟಿಯಾಲಿಗೆ ಕಳಿಸ್ಬೇಕಾದ್ರೆ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಿನೇ ಕಳಿಸಿರ್ತಾರೆ. ಯಾಕೆ ಅಂತಂದರೆ ಜಗನ್ ಒಬ್ಬ ಕನ್ವಿಕ್ಷನ್
ಕನ್ವಿಕ್ಷನ್ ಅಂತಂದರೆ ಅವನೊಬ್ಬ ಪಿಡೋಫೈಲ್ ಅಂತಂದರೆ ಶಿಶುಕಾಮಿ. ಇದನ್ನು ಕೇಳಿಸ್ಕೊಳ್ತಾ ಇದ್ದಂಗೆ ಫರ್ಹಾನಾಗೆ ಎಲ್ಲವುದು ನೆನಪಾಗುತ್ತೆ. ಆಲ್ರೆಡಿ ಫರ್ಹಾನ ಮಗಳು ಹ್ಯಾಪಿ ಸತ್ತೋಗಿರ್ತಾಳೆ. ಆ ಸಾವಿಗೆ ಕಾರಣ ಜಗನ್ ಅನ್ನೋ ವಿಷಯ ಇವಾಗ ಫರ್ಹಾನಿಗೆ ಗೊತ್ತಾಗ್ತಾ ಇದ್ದಂಗೆ ತುಂಬಾ ಸಿಟ್ಟು ಮಾಡ್ಕೊಂಡಂಥ ಫರ್ಹಾನ್ ಆಗ್ಲೇ ಜಗನ್ನಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಅಷ್ಟರೊಳಗಡೆ ಪ್ರಕಾಶ್ ಫರ್ಹಾನ್ಗೆ ಕಾಲ್ ಮಾಡಿ ಸ್ಯಾಂಪಲ್ ಸಿಕ್ತಾ ಅಂತ ಕೇಳೋವಾಗ ಫರ್ಹಾನ್ ಸಿಕ್ತು ಅಂತ ಹೇಳ್ತಾರೆ. ಸರಿ, ಆದಷ್ಟು ಬೇಗ ಈ ಎಕ್ಸಿಜೆನಿಕ್ ಲ್ಯಾಬಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಮಾತಾಡ್ತಾ ಇರೋವಾಗ್ಲೇ ಇವ್ರ ಜೊತೆಗೆ ಗೌತಮ್, ನೇಹಾ, ಮಾಯಾ, ಕರು, ಶಕ್ತಿನೂ ಕೂಡ ಜಾಯಿನ್ ಆಗ್ತಾರೆ. ಸ್ಟಾರ್ಟಿಂಗಲ್ಲಿ ಒಬ್ರನ್ನೊಬ್ರು ನಮ್ಮದೇ ಇದ್ರೂ ಕೂಡ ಸದ್ಯಕ್ಕೆ ಎಲ್ಲರೂ ಒಟ್ಟಾಗಿದ್ರೆ ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಅನ್ನೋದು ಅರ್ಥ ಮಾಡ್ಕೊಳ್ತಾರೆ. ಹಾಗೆಯೇ ಇವರಿಷ್ಟು ಜನರು ಕೂಡ ಡಿಸ್ಕಷನ್ ಮಾಡೋವಾಗ ಅಲ್ಲೇ ಇದ್ದಂಥ ಮಾಯಾ ಪ್ರಕಾಶ್ ಬೀಳಿಸಿದಂಥ ಸ್ಯಾಂಪಲ್ಸ್ನ ಮುಟ್ಟಿ ನೋಡೋವಾಗ ಅದು ಅವಳ ಕೈಗೆ ಚುಚ್ಕೊಂಡ್ಬಿಡತ್ತೆ. ಆಗ್ಲೇ ಮಾಯಾ ಜೋರಾಗಿ ಕಿರ್ಚಿದ್ರಿಂದ ಅವರೆಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಹಾಗೆಯೇ ಆ ಪ್ಲೇಸಿಂದ ಹೋಗೋದಕ್ಕೂ ಕೂಡ ಡಿಸೈಡ್ ಮಾಡಿಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಹೋಗ್ತಾ ಇರೋವಾಗ್ಲೇ ಈ ಲ್ಯಾಬ್ನಲ್ಲೇ ಇರೋವಂಥ ವಿಚಿತ್ರವಾದ ಜೀವಿಗಳು ಕೂಡ ಫರ್ಹಾನ್ ಟೀಮ್ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಫರ್ಹಾನ್ ಟೀಮು ಕೂಡ ವಿಚಿತ್ರ ಜೀವಿಗಳ ಮೇಲೆ ವಾಪಸ್ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಎರಡೂ ಟೀಮ್ಗಳು ಕೂಡ ಒಬ್ರ ಮೇಲೆ ಒಬ್ರು ಫೈಟಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಫೈಟಿಂಗ್ ಮಾಡ್ತಾ ಮಾಡ್ತಾ ಫೈನಲ್ ಆಗಿ ಆ ಪ್ಲೇಸಿಗೆ ವೇಟಿಯಾನ್ ಕೂಡ ಬರ್ತಾನೆ. ವೇಟಿಯಾನ್ ಅಂತೂ 10 ಜನಕ್ಕೆ ಸಮ. ಅವನಂತೂ ಒಂದೊಂದೇ ಕೈಲಿ ಎಲ್ಲರನ್ನೂ ಕೂಡ ತೆಗೆದು ಬಿಸಾಕ್ತಾ ಇರ್ತಾನೆ. ಅಷ್ಟರ ಮಟ್ಟಿಗೆ ಫೈಟಿಂಗ್ ಮಾಡ್ತಾ ಇರ್ತಾನೆ. ಹಾಗೆಯೇ ಫರ್ಹಾನ್ ಆ್ಯಂಡ್ ಗೌತಮ್ ಟೀಮು ಕೂಡ ವೇಟಿಯಾನ್ ವಿರುದ್ಧ ಫೈಟಿಂಗ್ ಮಾಡ್ತಾರೆ. ಆದರೆ ವೇಟಿಯಾನ್ಗೆ ಏನಾದರೂ ಗಾಯ ಆದರೆ ಅದು ತಾನಾಗೆ ಮಾಯ್ತಾ ಇರತ್ತೆ. ಇದನ್ನು ನೋಡಿದಂಥ ಅವರೆಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗ್ತಾ ಇರತ್ತೆ. ಹಾಗೆಯೇ ಇದೇ ಫೈಟಿಂಗ್ನಲ್ಲಿ ಕರು ತಲೆನೂ ಕೂಡ ವೇಟಿಯಾನ್ ತುಣಿದು ಸಾಯಿಸ್ಬಿಡ್ತಾನೆ. ಇದನ್ನು ನೋಡಿದಂಥ ಶಕ್ತಿಗಂತೂ ತುಂಬಾ ಬೇಜಾರಾಗತ್ತೆ. ಫೈನಲಿ ಅಲ್ಲಿ ಇನ್ನೇನು ಫೈಟಿಂಗ್ ಮುಗೀತು, ಅಲ್ಲಿರೋರೆಲ್ಲ ಸತ್ರು ಅಂತ ಅಂದ್ಕೊಂಡು ಲ್ಯಾಬಿಂದ ಆಚೆ ಹೋಗೋವಾಗ ಅಲ್ಲೇ ಇದ್ದಂಥ ಶಕ್ತಿ ಮಾತ್ರ ವೇಟಿಯಾನ್ ಹತ್ರ ಬಂದು, ನಿಮ್ಮಮ್ಮ ತುಂಬಾ ಒಳ್ಳೆಯವರು, ಅವ್ರು ಕೆಟ್ಟವ್ರು ಅಲ್ವೇ ಅಲ್ಲ, ಒಂದೇ ಒಂದ್ಸಲ ನಿಮ್ಮಮ್ಮನ ನೆನ್ಪಿಸ್ಕೊ, ಈ ಪ್ರಪಂಚ ನಿನ್ನಂಥವ್ರಿಗೆ ಅಲ್ವೇ ಅಲ್ಲ, ಈ ಪ್ರಪಂಚದಲ್ಲಿ ನೀನು ಬದುಕೋದಕ್ಕೆ ಲಾಯಕ್ಕಾಗಿರೋನಲ್ವೇ ಅಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಇಲ್ಲಿವರೆಗೂ ಕೂಡ ವೇಟಿಯಾನ್ ಆರ್ಮುಗಮ್ಗೆ ಹುಟ್ಟಿರೋ ಅಂಥ ಮಗ ಆಗಿದ್ರೆ ಶಕ್ತಿಗೆ ಏನಾಗಬೇಕು ಅಂತ ನಾನು ಕೇಳಿದ್ದೆ. ಸೊ ನಿಮ್ಗೆಲ್ರಿಗೂ ಕೂಡ ಉತ್ತರ ಗೊತ್ತಿರ್ಬೋದು. ಆದರೆ ವೇಟಿಯಾನ್ ಹುಟ್ಟಿರೋದು ಆರ್ಮುಗಮ್ ಜೊತೆಗೆ ಶಕ್ತಿ ಮಗಳಾಗಿರೋ ಅಂಥ ಮಾಲಾಗೆ. ಈ ಸಂಬಂಧಕ್ಕೆ ಏನಂತ ಹೆಸರು ಕೊಡೋದು? ಸೊ ಇಷ್ಟೆಲ್ಲ ಶಕ್ತಿ ವೇಟಿಯಾನ್ ಜೊತೆ ಮಾತಾಡಿದ್ರು ಯಾವುದೇ ಪ್ರಯೋಜನ ಆಗಲಿಲ್ದಾಗ ಮಾಲನ್ ಸಾಯಿಸಿದ್ದು ಜೊತೆಗೆ ಆರ್ಮುಗಮ್ನ ಸಾಯಿಸಿದ ವಿಷಯನೂ ಕೂಡ ವೇಟಿಯಾನ್ ಹತ್ರ ಶಕ್ತಿ ಹೇಳ್ಕೊಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಶಕ್ತಿಗೆ ತುಂಬಾ ಕೋಪ ಬಂದು ಇನ್ನೇನು ಶಕ್ತಿನೂ ಕೂಡ ವೇಟಿಯಾನ್ ಸಾಯಿಸಬೇಕು ಅಂತ ನೋಡ್ತಾ ಇರೋವಾಗ್ಲೇ ಶಕ್ತಿ ಕೈಲಿದ್ದಂಥ ಒಂದು ಗನ್ನಿಂದ ಗ್ಯಾಸ್ ಸಿಲಿಂಡ್ರ್ ಮೇಲೆ ಶೂಟ್ ಮಾಡಿದ್ರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಶಕ್ತಿ ವೇಟಿಯಾನ್ ಇಬ್ಬರು ಕೂಡ ಆ ಲ್ಯಾಬ್ನಲ್ಲೇ ಸತ್ತೋಗ್ತಾರೆ. ಸೊ ಫೈನಲಿ ಫರ್ಹಾನ್, ಗೌತಮ್, ನೇಹಾ, ಮಾಯಾ ಜೊತೆಗೆ ಇನ್ನೊಬ್ರು ಸೈಂಟಿಸ್ಟ್ ಅವ್ರು ಅಷ್ಟು ಜನ ಮಾತ್ರ ಉಳ್ಕೊಂಡು ಆ ಲ್ಯಾಬಿಂದ ಆಚೆ ಬರ್ತಾರೆ. ಅಷ್ಟರೊಳಗಾಗಲೇ ಬೆಳಗಿನ ಜಾವ ಆಗಿರುತ್ತೆ. ಹಾಗೆಯೇ ಇವ್ರುಗಳಿಗೋಸ್ಕರ ಚಾಪರ್ ಕೂಡ ವೆಯ್ಟ್ ಮಾಡ್ತಾ ಇರತ್ತೆ. ಸೊ ಸ್ಪಾಟಿಗೆ ಇವಾಗ ಪ್ರಕಾಶ್ ಕೂಡ ಬಂದಿರ್ತಾರೆ. ಹಾಗೆಯೇ ಈಗ ಪ್ರಕಾಶ್ ತುಂಬ ದಿಮಾಕ್ನಿಂದ ಗೌತಮ್ ಹತ್ರ ಇಲ್ಲಿ ನಡೆದಿರೋ ಅಂಥ ಯಾವ ವಿಷಯನೂ ಕೂಡ ನೀವು ಆಚೆ ಹೇಳೋ ಹಾಗಿಲ್ಲ, ನಮ್ಮ ಲಾಯರ್ನ ಕಳಿಸ್ತೀನಿ, ಲೀಗಲ್ ನೋಟಿಸಿಗೆ ಸೈನ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೇನಾದರೂ ದುಡ್ಡು ಬೇಕು ಅಂತಂದರೆ ಕೇಳಿ, ಎಷ್ಟು ಬೇಕಾದರೂ ನಾನು ಕೊಡ್ತೀನಿ ಅಂತ ಕೇಳೋವಾಗ ಗೌತಮ್ ಮಾತ್ರ ಏನಾದರೂ ನೆನ್ನೆ ನಡೆದಂಥ ಇನ್ಸಿಡೆಂಟಲ್ಲಿ ನನ್ನ ಫ್ಯಾಮಿಲಿ ಇಲ್ಲ ಅಂತಂದರೆ ನಿನ್ನನ್ನಂತೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಹೇಳಿ ಅಲ್ಲಿಂದ ವಿತ್ ಫ್ಯಾಮಿಲಿ ಹೊರಡ್ತಾರೆ. ಹಾಗೆ ಚಾಪರ್ ಒಳಗಡೆ ಕುತ್ಕೊಳ್ತಾರೆ. ಚಾಪರಿಂದ ಆಚೆ ನೋಡೋವಾಗ ಎಕ್ಸಿಜೆನಿಕ್ ಲ್ಯಾಬಲ್ಲಿ ಸಿಕ್ಕಂಥ ಅಷ್ಟು ವಸ್ತುಗಳನ್ನು ಕೂಡ ಆಚೆ ಕಡೆ ತೊಗೊಂಬರ್ತಾ ಇರ್ತಾರೆ. ಅದರಲ್ಲಿ ವೇಟಿಯಾನು ಕೂಡ ಇರ್ತಾರೆ. ಹಾಗೆಯೇ ತುಂಬ ಒಳ್ಳೆಯವನಾಗಿರುವಂಥ ಕುಳ್ಳು ವ್ಯಕ್ತಿಗಳು, ಹಾಗೆ ಚಿಕ್ಕ ಚಿಕ್ಕ ಮರಿಗಳು, ಜೊತೆಗೆ ಆ ಸ್ಯಾಂಪಲ್ ಎಲ್ಲದನ್ನು ಕೂಡ ಪ್ರಕಾಶ್ ಅವನ ಸಮೇತವಾಗಿ ಸಿಟಿನಲ್ಲಿರುವಂಥ ಅವ್ರ ಲ್ಯಾಬಿಗೆ ತಗೊಂಡು ಹೊರಡ್ತಾರೆ. ಇದ್ರ ಮಧ್ಯೆ ನಡೆಯುವಂಥ ಒಂದು ಖುಷಿ ವಿಷಯ ಏನು ಅಂತಂದರೆ ಕಳೆದೋದಂಥ ಹೆಕ್ಟಿಕ್ ವಾಪಸ್ ಸಿಗುತ್ತೆ. ಇದರಿಂದ ಮಾಯಾಗಂತೂ ತುಂಬಾ ಖುಷಿಯಾಗತ್ತೆ. ಇದಾಗಿ ಒಂದು 3-4 ತಿಂಗಳಾಗಿರುತ್ತೆ. ಇನ್ನೂ ಕೂಡ ಮಾಯಾ ಆ ಒಂದು ಮೂಡಿಂದ ಆಚೆ ಬಂದಿರೋದಿಲ್ಲ. ಮಲಗಿರುವಾಗ ಮಾಯಾಗೆ ಈಗ ಬಂದಂಥ ಲ್ಯಾಬಿನ ಬಗ್ಗೆನೇ ಕನಸು ಬೀಳುತ್ತೆ. ಇದರಿಂದ ಮಾಯಾ ತುಂಬಾ ಹೆದರುತ್ತಾಳೆ. ಆಗ್ಲೇ ಫರ್ಹಾನ್ ಗೌತಮ್ಗೆ ಫೋನ್ ಮಾಡಿ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ನಮಗೆ ಈ ಕಡೆ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶ್ನಲ್ಲಿ ಆಲ್ರೆಡಿ ಸ್ಯಾಂಪಲ್ಸ್ನ ಎಲ್ಲದನ್ನು ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಆ ಸ್ಯಾಂಪಲ್ಸ್ನ ಪ್ರಾಣಿಗಳ ಮೇಲೆ ಕೊಟ್ಟು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ತಾ ಇದ್ರು ಕೂಡ ಪ್ರಕಾಶ್ ಕೇಳ್ದೇ ಅದನ್ನು ಅವನಿಗೇ ಇಂಜೆಕ್ಟ್ ಮಾಡ್ಕೊಳ್ತಾನೆ. ಈ ರೀತಿ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಂಗೆ ತುಂಬ ಕಷ್ಟಪಟ್ಟು ನಿಂತಂಥ ಪ್ರಕಾಶ್ ವಾಪಸ್ ಬಿದ್ದೋಗ್ತಾನೆ. ಅಲ್ಲಿರುವಂಥ ಅಷ್ಟು ಸೈಂಟಿಸ್ಟ್ಗಳಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ. ಹಾಗೆಯೇ ಈ ಕಡೆ ಮಾಯಾನ ತೋರಿಸ್ತಾರೆ.
ಮಾಯಾ ಹೆಕ್ಟಿಕ್ ಜೊತೆಗೆ ಆಟ ಆಡೋವಾಗ ಹೆಕ್ಟಿಕ್ಕು ಕಚ್ಚಿಬಿಡತ್ತೆ. ಆದರೂ ಕೂಡ ಮಾಯಾ ನೋಡ್ಕೊಳ್ತಾನೆ ಇರೋವಾಗ ಅವಳ ಕೈಲಾದಂಥ ಗಾಯ ಮಾಯ್ದುಬಿಡುತ್ತೆ. ಇದನ್ನು ನೋಡಿದಂಥ ಮಾಯಾಗೆ ತುಂಬಾ ಆಶ್ಚರ್ಯ ಆಗತ್ತೆ. ಹಾಗೆ ಕಾಲ್ ಮಾಡಿದಂಥ ಫರ್ಹಾನ್ ನಿನ್ನ ಮಗಳ ಜೀವಕ್ಕೆ ತುಂಬಾ ಅಪಾಯ ಇದೆ, ಅವಳನ್ನು ಕಾಪಾಡ್ಕೊ ಅಂತ ಹಿಂಟ್ ಕೊಡ್ತಾನೆ. ಸೊ ಇಲ್ಲಿಗೆ 6 ಎಪಿಸೋಡ್ಸು ಕೂಡ ಮುಗಿಯುತ್ತೆ. ನೆಕ್ಸ್ಟಿನ ಎಪಿಸೋಡ್ಸಲ್ಲಿ ಮಾಯಂಗೆ ನಿಜವಾಗ್ಲೂ ಏನಾಗಿದೆ, ಇಂಜೆಕ್ಷನ್ ತಗೊಂಡಂಥ ಪ್ರಕಾಶಿಗೆ ಏನಾಯಿತು, ಇದೆಲ್ಲದನ್ನು ಕೂಡ ದಿ ವಿಲೇಜ್ ಸೀಸನ್ 2ನಲ್ಲಿ ನೋಡಿ ತಿಳ್ಕೊಳ್ಬೇಕು. ನಾನು ಕೂಡ ಆ ಒಂದು ಸೀಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಜೊತೆಗೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿದಂಥ ಎಪಿಸೋಡ್ಸ್ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಕೂಡ ಯಾರು ಲೈಕ್ ಮಾಡಿರೋದಿಲ್ಲ, ಸೊ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಲೈಕಿಂದ ನನಗೆ ಖುಷಿ ಆಗುತ್ತೆ, ಜೊತೆಗೆ ನೆಕ್ಸ್ಟು ಯಾವ ರೀತಿ ಮೂವಿ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದು ಕೂಡ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಮೂವಿ ಬಗ್ಗೆ ಇರುವಂಥ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ವೆಬ್ ಸೀರೀಸ್ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಈ ಫಿಲ್ಮ್ನ ಹೀರೋಯಿನ್ ಆಗಿರುವಂಥ ಗೌರಿ ಜೊತೆಗೆ ಡ್ಯಾನ್ ಸೆಬಾಸ್ಟಿಯನ್ ಮಿಸ್ಬಿಹೇವ್ ಮಾಡ್ತಾನೆ ಮಾಲ್ನಲ್ಲಿ. ಇದು ಗೊತ್ತಾಗ್ತಾ ಇದ್ದಂಗೆ ಗೌರಿ ಹಸ್ಬೆಂಡ್ ಗಿರಿ ಸೆಬಾಸ್ಟಿಯನ್ ಹಾಗೆ ಸಿಜುಗೆ ತುಂಬಾನೇ ಹೊಡಿತಾರೆ. ಈ ರೀತಿ ಮಾಲ್ನಲ್ಲಿ ಎಲ್ಲರೆದುರಿಗೂ ಹೊಡೆದಿದ್ರಿಂದ ಸೆಬಾಸ್ಟಿಯನ್ ಹಾಗೆ ಸಿಜು ರಿವೆಂಜ್ ತಗೊಳ್ತಾರೆ. ಗೌರಿ ಹಾಗೆಯೇ ಗಿರಿ ಈ ರೀತಿ ರಿವೆಂಜ್ನಲ್ಲಿ ಏನೆಲ್ಲ ಕಳ್ಕೊಂಡ್ರು, ಗಿರಿ ಕೊನೆಯಲ್ಲಿ ಸೆಬಾಸ್ಟಿಯನ್ಗೆ ಏನು ಮಾಡ್ದ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ರೀಸೆಂಟಾಗಿ ಮಲಯಾಳಂನಲ್ಲಿ ಪನಿ ಅನ್ನೋ ಮೂವಿ ರಿಲೀಸ್ ಆಗಿದೆ. ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಒಂದ್ಸಲ ವಾಚ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್